ಈಗ ಅನುನಾಸಿಕಗಳು ಅಂತೇಳಿ, ಅನುನಾಸಿಕಗಳು ಅಂದರೆ ನಮ್ಗೆ ಗೊತ್ತು. ವರ್ಗೀಯ ವ್ಯಂಜನಗಳಲ್ಲಿ 5 ವ್ಯಂಜನಗಳು ಗುಂಪಲ್ಲಿರುತ್ತೆ, ಕಡೆಯದೆಲ್ಲ ಅನುನಾಸಿಕನ್ ಜೋಡಿಸಿದ್ದಾರೆ. ನಾನು ಅನುಸ್ವರ ಅಂತ ಹೇಳಿದೆ. ಅನುನಾಸಿಕಗಳಿರುತ್ತೆ. ಈಗ ಅನುನಾಸಿಕ ಇಂದ ಸ್ಟಾರ್ಟ್ ಮಾಡಿದ್ರೆ ಕ ಖ ಗ ಘ ಞ, ಚ ಛ ಜ ಝ ಞ. ನೋಡಿ, ಇದು ಞಗುನು ಞಗುನು ವ್ಯತ್ಯಾಸ ಇದೆ. ಅದು ಸಾಮಾನ್ಯವಾಗಿ ಅದನ್ನ ಉಚ್ಚಾರ ಮಾಡೋದಕ್ಕೆ ಕಷ್ಟನೇ. ಅದನ್ನ ಹೇಗೆ ಉಚ್ಚಾರ ಮಾಡಬೇಕು ಅಂದರೆ, ಈಗ ಕಂಗು, ನನ್ನ ಬಾಯಿ ನೋಡಿ, ಕಂಗು, ಕಂಚು, ಕಂಗುಗು ಅನುನಾಸಿಕ ಕೇಳಿಸ್ತಾ, ಕಂಚು ಅಲ್ಲಿ ಅನುನಾಸಿಕ ಕೇಳಿಸ್ತಾ. ಈ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ಆ ವ್ಯತ್ಯಾಸ ಕಾಕ ಗಾಗ ಞ ಚಾಚ ಜಾಜ ಞ. ಈಗ ನಾವು 0 ಬರೆಯೋದ್ರಿಂದ ಎಲ್ಲದಕ್ಕೂ ನಾವು ಒಂದೇ ಉಪಯೋಗಿಸ್. ಅದು ಏನಕ್ಕೆ ಈ ಸಮಸ್ಯೆ ಯಾಕಪ್ಪ ಅಂದರೆ, ಇಂಗ್ಲೀಷಿಂದ ಇಂಗ್ಲೀಷ್ ಬರಿಬೇಕಾದ್ರೆ ನಾವು ಎಲ್ಲದಕ್ಕೂ ಎನ್ ಬರೆದು ಬಿಡ್ತೀವಿ. ಅದಕ್ಕೆ ಓದಬೇಕಾದ್ರೂ ಅದು ಎನ್ನೇ ಇರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಎಲ್ಲ ಪದಗಳಲ್ಲೂ 0 ಇದ್ದಾಗ, ಅನುಸ್ವಾರ ಬಂದಾಗ ನಾವು ಅಂತ ಹೇಳಲ್ಲ. ಈಗ ಕಂಗು ಅಂತ ಹೇಳಿದಾಗ ಅನುಸ್ವಾರ ಕೇಳಿಸ್ತು, ಆದ್ಮೇಲೆ ಏನು ಕೇಳಿಸ್ತು? ಗ ಕೇಳಿಸ್ತು. ಗ ಯಾವ ವರ್ಗದಲ್ಲಿದೆ? ಗಗನ. ಈ ಅನುನಾಸಿಕ ಈ 0 ಇದೆಯಲ್ಲ, ಆ ಅನುನಾಸಿಕ. ಇವಾಗ ಇನ್ನೂ ಸೇರುತ್ತೆ, ಆ ವರ್ಗೀಯ ವ್ಯಂಜನದ ಆ ವರ್ಗಕ್ಕೆ ಸೇರುತ್ತೆ. ಆ ವರ್ಗದಲ್ಲಿ ಯಾವುದು ಅನುನಾಸಿಕ ಇರುತ್ತೋ ಅದು ಈ 0ಗೆ ಬರುತ್ತೆ. ಆ ಧ್ವನಿ ಈ 0ಗೆ ಬರುತ್ತೆ. ಇವಾಗ ಕಂಬ, ಕಂಬ ಅದು ನಾವು ಕನ್ಬ ಅಂತ ಹೇಳೋಣ ಅಲ್ವಾ, ಅದು ಕಂಬ. ಸೊ ಕಂಬ ಅಂದಾಗ ಅನುನಾಸಿಕ ಕೇಳಿಸ್ತು. ಅನುನಾಸಿಕ ಆದ್ಮೇಲೆ ಯಾವ ಧ್ವನಿ ಇದೆ? ಬ ಇದೆ. ಸೊ ಇದು ಸೊ ಅದಕ್ಕೆ ಅಲ್ಲಿ ಅಂತ ಹೇಳಿ. ಇದು ಬರಿಬೇಕಾದ್ರೆ ಏನು ನಮ್ಗೆ ತೊಂದರೆ ಆಗಲ್ಲ. ಓದಬೇಕಾದ್ರೆ ಆ 0ನ ನಾವು ಈ ಅನುನಾಸಿಕ ಈ 0 ಆದ್ಮೇಲೆ ಯಾವ ಅಕ್ಷರ ಇದೆಯೋ ಆ ಅಕ್ಷರದ ಅನುನಾಸಿಕನ ಓದ್ಬೇಕು. ಓಕೆ, ಇದೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆಕ್ಚುಲಿ. ತುಂಬಾ ಸಲ ನಮ್ಗೆ ಕನ್ಫ್ಯೂಷನ್, ಈ 0 ಬಂದಾಗ ನಾವ್ ಏನನ್ನ ಇದ್ ಮಾಡ್ಬೇಕು ಅಂತ. ನಾವು ಕಲ್ತಿದ್ ವಿಧಾನ ಹಾಗೆ ಅಲ್ವಾ? ನಾವು ಬರೀ ಆಕ್ಚುಲ್ ಆಗಿ ನೋಡಿದ್ರೆ ಸಂಸ್ಕೃತ, ನಮ್ಮ ಭಾಷೆಗಳೆಲ್ಲ ಮೊದಲು ಭಾಷೆ, ಆಮೇಲೆ ಬರೆಯೋದು. ಮೊದಲು ಬರ್ದಿರೋದು ಯಾರೋ ಬರ್ದಿರೋದು ನೋಡಿ ನಾವು ಕಲ್ತ್ಕೊಳ್ಳಿಲ್ಲ. ಮೊದಲು ನಾವು ಭಾಷೆ, ಅದು ಭಾಷೆ ಮೊದಲು ಬೆಳವಣಿಗೆ ಆಗಿದ್ದು ಭಾಷೆ, ಮಾತಾಡೋ ಭಾಷೆ. ಆ ಮಾತು ಸ್ವಲ್ಪ ದಿನ ಆದಮೇಲೆ ಈಗ ನಾವೇನಾದ್ರು ಸಂದೇಶನ ಕಳಿಸ್ಬೇಕು ಅಂದರೆ ಹೇಗೆ ಕಳಿಸ್ತಾ ಇದ್ವಿ? ಆಗ್ತಾ ಇರಲಿಲ್ಲ. ಏನು ಹೊಡೆಯೋದು ಗಿಡಿಯೋದು ಅದೆಲ್ಲ ಶಬ್ದ ಮುಖ, ಒಂಥರ ಬೆಂಕಿ ಮುಖ ಅಂತ ಕಳಿಸ್ತಾ ಇದ್ವಿ. ಆದರೆ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಪಾಸ್ ಮಾಡೋದಕ್ಕೆ ನಮಗೆ ರಿಟರ್ನ್ ಚಿಹ್ನೆಗಳು ಬೇಕಾದವು. ಅದು ನಮ್ಮ ಇದು ಬರವಣಿಗೆ ಎಷ್ಟು ಮಹತ್ವದ್ದು ಅಂದರೆ, ಬರೀ ಬರವಣಿಗೆಯಿಂದ ಎಲ್ಲೋ ಸಾವಿರಾರು ವರ್ಷಗಳ ಹಿಂದೆ ಬಾಳಿದಂತಹ ಜನರ ಜೀವನನ, ಅವರು ಬರೀ ಜೀವನ ಮಾತ್ರ ಅಲ್ಲ, ಅವ್ರು ಏನು ತಿಳ್ಕೊಂಡ್ರೋ ಅದನ್ನ ನಾವು ಈಗ ಓದ್ತಾ ಇದ್ದೀವಿ. ಅದು ಓದ್ರಿಂದ ನಾವು ಮತ್ತೆ ಇನ್ವೆಂಟ್ ದ ವೀಲ್ ಮಾಡ್ತಾ ಇಲ್ಲ, ನಾವು ಅದನ್ನ ತಿರ್ಗಾ ಸಂಶೋಧನೆ ಮಾಡ್ತಿಲ್ಲ. ಅವರ ಸಂಶೋಧನೆ ಮೇಲೆ ಹೊಸ ಸಂಶೋಧನೆನ ನಾವು ಮಾಡ್ತಾ ಇದ್ದೀವಿ. ಅದು ಬರವಣಿಗೆಯ ಮಹತ್ವ. ನಮ್ಮ ಥಾಟ್ಸ್ನ, ನಮ್ಮ ಯೋಚನೆಗಳನ್ನು ನಾವು ಮುಂದಿನ ಜನಾಂಗಕ್ಕೆ ನಮ್ಮ ಬರವಣಿಗೆ ಮೂಲಕ ಕೊಡ್ತಾ ಇದ್ದೀವಿ.